ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಹಾಗೂ ಘನ ಸರ್ಕಾರದ ಮಾನ್ಯ ಶ್ರೀ ಉಪ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ ಇವರ ನೇತೃತ್ವದಲ್ಲಿ ಈ ಒಂದು ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಎರಡು ಸಾವಿರ 13ನೇ ಅವಧಿಯಲ್ಲಿ ಪ್ರಾರಂಭವಾಗಿದ್ದು, ತದನಂತರದಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಈ ಒಂದು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಗೆ ಸರ್ಕಾರದಿಂದ ಅನೇಕ ಅನುದಾನವನ್ನು ಕೊಡುವುದರ ಮೂಲಕವಾಗಿ ಈ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ದೈವ ಉದ್ದೇಶಗಳು ಏನೆಂದರೆ, ಪ್ರಮುಖವಾಗಿ ನಮ್ಮ ಬಂಜಾರ ಸಮುದಾಯ ಭಾಳ ಅತ್ಯಂತ ಒಂದು ಹಿಂದುಳಿದ ಸಮುದಾಯವಾಗಿದ್ದು, ಈ ಸಮುದಾಯಕ್ಕೆ ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಭಾಷೆ ಮತ್ತು ಅನೇಕ ಪದ್ಧತಿಯನ್ನು ಒಳಗೊಂಡಂಥ ಸಮುದಾಯಗಳಾಗಿದ್ದು, ಈ ಸಮುದಾಯದ ಪ್ರಮುಖವಾದಂಥ ಒಂದು ಸವಾಲುಗಳೆಂದರೇನು, ಭಾಷೆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು. ತದನಂತರದಲ್ಲಿ ಈ ಸಂಸ್ಕೃತಿ ಈ ಒಂದು ಅಕಾಡೆಮಿಯ ಮುಖಾಂತರವಾಗಿ ಆ ಸಮುದಾಯದ ಅನೇಕ ವಿವಿಧ ಸಮಸ್ಯೆಗಳನ್ನು ಹೋಗಲಾಡಿಸಬೇಕನ್ನುವಂಥ ಉದ್ದೇಶದಿಂದ ಘನ ಸರ್ಕಾರ ಈ ಅಕಾಡೆಮಿಯನ್ನು ಒಂದು ರಚನೆ ಮಾಡಿರುವಂಥ ಒಂದು ಉದ್ದೇಶವಾಗಿದೆ. ಅಂದರೆ ಈ ಸಮುದಾಯ ಅನೇಕ ತನ್ನದೇ ಆದಂಥ ಪದ್ಧತಿಗಳನ್ನು ಒಳಗೊಂಡಿರುವಂಥದ್ದನ್ನು ಅವೆಲ್ಲವೂ ಇವತ್ತು ಉದಾಹರಣೆಗೆ ಭಾಷೆಯನ್ನು ತೆಗೆದುಕೊಳ್ಳಿ, ಅಥವಾ ಅನೇಕ ಉಡುಗೆ ತೊಡುಗೆಯನ್ನು ತೆಗೆದುಕೊಳ್ಳಿ, ಅಥವಾ ಅನೇಕ ಒಂದು ಪಾರಂಪರಿಕವಾದಂಥ ಪದ್ಧತಿಗಳನ್ನು ಎಲ್ಲವೂ ಕೂಡ ನಶಿಸಿ ಹೋಗ್ತಾ ಇದೆ. ಹಾಗಾಗಿ ಮತ್ತೆ ಅದು ಪುನರ್ಜೀವನ ಕೊಡುವಂಥ ದೃಷ್ಟಿಯಿಂದ ಈ ಅಕಾಡೆಮಿಯ ಒಂದು ಉದ್ದೇಶವಾಗಿದೆ. ತದನಂತರದಲ್ಲಿ ಇದರ ಅಕಾಡೆಮಿಯ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂಥ ವಿವಿಧ ಯೋಜನೆಗಳನ್ನು, ಅಂದರೆ ನಮ್ಮ ಬಂಜಾರ ಯುವ ಮಿತ್ರರನ್ನು ಅನೇಕ ಕೌಶಲ್ಯಗಳ ತರಬೇತಿಯನ್ನು ಕೊಡುವಂಥದ್ದು, ತದನಂತರ ಅನೇಕ ಅರಿವಿಕೆ ಕಾರ್ಯಕ್ರಮನ ಹಮ್ಮಿಕೊಳ್ಳುವಂಥದ್ದು, ವಿವಿಧ ಯೋಜನೆಗಳನ್ನು ಒಳಗೊಂಡಂಥ ಈ ಅಕಾಡೆಮಿ ಆಗಿದೆ. ಅದರ ಜೊತೆಗೆ ವಿವಿಧ ಕಾರ್ಯಗಳನ್ನು, ಅಂದರೆ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುವುದರ ಮೂಲಕವಾಗಿ, ಕಾರ್ಯಾಗಾರವನ್ನು ಏರ್ಪಡಿಸುವುದರ ಮೂಲಕವಾಗಿ, ತದನಂತರ ಅನೇಕ ವಿವಿಧ ವಿದ್ವಾಂಸರ ಸಮಿತಿಯನ್ನು ರಚಿಸಿ ಅನೇಕ ಹಿಂದೆ ಆಗಿರುವಂಥ ಅಥವಾ ಅಧ್ಯಯನಗಳನ್ನು ಮಾಡೋದರ ಮೂಲಕವಾಗಿ ಅನೇಕ ದಾಖಲೆಗಳನ್ನು ದಾಖಲಿಸುವಂಥ ಉದ್ದೇಶನ ಹೊಂದಿರುವಂಥ ಈ ಅಕಾಡೆಮಿಯಾಗಿದೆ. ತದನಂತರದಲ್ಲಿ ಅನೇಕ ಇವತ್ತಿನ ಆಧುನಿಕ ಸಮಾಜದಲ್ಲಿ ಅಥವಾ ಈ ತಾಂತ್ರಿಕ ಯುಗದಲ್ಲಿ ಹೊಸವಾದಂಥ ಉದ್ಯೋಗನ ಸೃಷ್ಟಿ ಮಾಡಲಿಕ್ಕೆ, ಅಥವಾ ನಮ್ಮ ಸಮಾಜದ ಅನೇಕ ನಿರುದ್ಯೋಗಗಳ ಯುವತಿಯರಿಗೆ ಒಂದು ಕಸೂತಿ ಕಲೆಗಳನ್ನು ತರಬೇತಿಯನ್ನು ಕೊಡೋದ್ರ ಮೂಲಕವಾಗಿ ಅವರಿಗೆ ಒಂದು ಸ್ವಯಂ ಉದ್ಯೋಗನ ಮಾಡುವಂಥ ದೃಷ್ಟಿಯಿಂದ ಈ ಅಕಾಡೆಮಿ ಅನೇಕ ಅನುದಾನದ ಮೂಲಕವಾಗಿ ತರಬೇತಿಯನ್ನು ಕೊಡುವಂಥ ಒಂದು ಉದ್ದೇಶನ ಹೊಂದಿದೆ. ಹಾಗೆ ಮತ್ತೆ ವಿವಿಧ ಯೋಜನೆಗಳನ್ನು ಪ್ರಕಟಿಸುವುದರ ಮೂಲಕವಾಗಿ, ಹಾಗೆ ಇಡೀ ಭಾರತದ ಪಸರಿಸಿರುವಂಥ ನಮ್ಮ ಸಮಾಜವನ್ನು
ಒಂದು ಸಂಘಟನೆಯನ್ನು ಮಾಡುವುದರ ಮೂಲಕವಾಗಿ ಅಥವಾ ವಿವಿಧ ಒಂದು ಏನಂದರೆ ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡುವಂಥದ್ದು ಅಥವಾ ರಾಜ್ಯ ಮಟ್ಟದಲ್ಲಿ ಒಂದು ಸಮ್ಮೇಳನ ಮಾಡೋದ್ರ ಮೂಲಕವಾಗಿ ಒಂದು ಸಂಘಟನೆ ಮಾಡುವಂಥದ್ದು, ತದನಂತರ ಅನೇಕ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಜನಸಾಮಾನ್ಯರಿಗೆ ಅಂದರೆ ನಮ್ಮ ಬಂಜಾರ ಸಮುದಾಯಕ್ಕೆ ತಲುಪುವಂಥ ರೀತಿಯಾಗಿ ಮಾಡುವಂಥ ಉದ್ದೇಶ ಹೊಂದಿರುವಂಥ ಈ ಅಕಾಡೆಮಿ ಆಗಿದೆ. ಸೊ ನಾನು ಈ ಹಂತದಲ್ಲಿ ಅಂದರೆ ಇತ್ತೀಚಿನ ಕೆಲವಾರು ದಿನಗಳ ನಂತರ ಘನ ಸರ್ಕಾರ ನನ್ನನ್ನು ನೇಮಕ ಮಾಡಿ ಆ ಅಕಾಡೆಮಿಯ ಅನೇಕ ಯೋಜನೆಗಳನ್ನು ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯವನ್ನು ನಾನು ಹಮ್ಮಿಕೊಳ್ತಾ ಇದ್ದೇನೆ. ಇನ್ನೂ ಬೇರೆ ಬೇರೆ ಸರ್ಕಾರ ಪ್ರಕಟಿಸುವಂಥ ಅಥವಾ ಜಾರಿಗೆ ಮಾಡುವಂಥ ಕಾರ್ಯಕ್ರಮವನ್ನು ಈ ಅಕಾಡೆಮಿ ಮೂಲಕವಾಗಿ ನಾನು ಒಂದು ಏನಂದರೆ ವಿವಿಧ ಒಂದು ಯೋಜನಾಬದ್ಧವಾಗಿ ಕಾರ್ಯವನ್ನು ರೂಪಿಸಲಿಕ್ಕೆ ನಾನು ಒಂದು ತೀರ್ಮಾನ ಮಾಡೋದ್ರ ಮೂಲಕವಾಗಿ ತದನಂತರ ಇಡೀ ಕರ್ನಾಟಕ ಸಂಚರಿಸಿ ನಮ್ಮ ಬಂಜಾರ ಸಮುದಾಯಗಳ ಒಂದು ಏನೋ ಪ್ರಗತಿ ಕಡೆಗೆ ಕೊಂಡೊಯ್ಯುವಂಥ ಒಂದು ಕಾರ್ಯವನ್ನು ಮಾಡಬೇಕನ್ನುವಂಥ ಒಂದು ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೀನಿ. ಅದರ